ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಒಂದು ಹೊಸ ಸಿನಿಮಾ, ಇದು ಸಿನಿಮಾ ರಂಗದಲ್ಲೇ ಒಂದು ಹೊಸ ಪ್ರಯತ್ನ ಅಂತಲೂ ನನಗೆ ಅನ್ನಿಸ್ತಾ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಸಿನಿಮಾ ನಮ್ಮ ಚಿತ್ರದಲ್ಲಿ ಯಾವುದೂ ಆಗಿಲ್ಲ. ಮಂಜು ಅವ್ರು ಹೇಳಿದಾಗೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋರು. ಅದು ಒಂದು ತುಡಿತ. ನಮ್ಮ ಚಿತ್ರರಂಗ ಬೆಳಿಬೇಕು, ನಮ್ಮ ಕನ್ನಡವೂ ಏನೆಲ್ಲ ಬೆಸೆದುಕೊಳ್ಳುತ್ತೆ ಈ ಚಿತ್ರರಂಗದ ಮುಖಾಂತರ ಅಂದ್ಬಿಟ್ಟು ನಮ್ಮ ಎಲ್ಲ ಹಿರಿಯರು ಮಾತಾಡಿದ್ರು. ಒಂದು ಚಿತ್ರ ಇಷ್ಟೆಲ್ಲ ಮಾತಾಡ್ಸುತ್ತೆ, ನಮ್ಮ ಲ್ಯಾಂಗ್ವೇಜ್ ತನಕ, ನಮ್ಮ ಭಾಷೆ ತನಕ ಮಾತಾಡ್ಸುತ್ತೆ ಅನ್ನೋದಾದರೆ ಅದು ನಿಜವಾಗ್ಲೂ ಪಟ್ಟಿರೋ ಶ್ರಮ ತುಂಬ ಅಭಿನಂದನೀಯವಾಗಿರುವಂಥದ್ದು ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಒಂದು ಪಾತ್ರವಾಗಿ ನನಗೆ ಕೊಟ್ಟು, ನನಗೆ ಎಲ್ಲ ಉತ್ತೇಜನ ಕೊಟ್ಟು ಈ ಪಾತ್ರವನ್ನು ಮಾಡಿಸಿದ್ದಾರೆ. ಇಡೀ ಸಿನಿಮಾ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ನನ್ನ ಸಹ ಕಲಾವಿದರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಮಾಡಿದ್ದೀನಿ, ಆಮೇಲೆ ಬಿಟ್ಟೆ. ಬಟ್ ಅಂದರೂ ನಮ್ಮ ತಂದೆ ಚಿತ್ರರಂಗದಲ್ಲಿ ಇರೋದ್ರಿಂದ ಅದು ಈ ಚಿತ್ರರಂಗ ನೋಡ್ಕೊಂಡೇ ಬಂದಿದ್ದೀನಿ ಇದು ಇಲ್ಲಿವರೆಗೂ. ಈ ಚಿತ್ರ ಗಿರೀಶ್ ಬಂದು ನನಗೆ ಕತೆ ಹೇಳಿದಾಗ ನನಗೆ ಒಂದು ತುಂಬ ಒಂದು ಏನು ಹೇಳ್ತಾರೆ, ಒಂಥರ ಆಕರ್ಷಣೆ ಮಾಡ್ಬಿಡ್ತು ನನಗೆ ಈ ಕತೆ. ಸೊ ಅವನು, ಸರ್ ನೀವು ಇದೊಂದು ಚಿಕ್ಕ ಪಾತ್ರ ಮಾಡ್ತೀರಾ ಸರ್ ಅಂತಂದ. ಮಾಡೋಣ ಬಾಪ ಅಂತ ಹೇಳಿದೆ. ಬಟ್ ಆ ಮಾಡೋಣ ಅಂತ ನಾನು ಕೊಟ್ಟಿದ್ದು, ನಾನು ಇಂಟ್ರೆಸ್ಟ್ ನಾನು ತೋರಿಸಿದ್ದು ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಸರ್ ಆ ಚಿಕ್ಕದ ಪಾತ್ರ ಬೇಡ ಸರ್, ನೀವು ಮೇಯ್ನ್ ಆಗೇ ಮಾಡಬೇಕು, ನೀವು ಚಿತ್ರದಲ್ಲಿ ನಿರ್ದೇಶಕನಾಗಿ ಬರಬೇಕು ಅಂತಂದ. ನನಗೊಂಥರ ಇಷ್ಟು ವರ್ಷ ನಾನು ಒಬ್ಬ ಆ್ಯಕ್ಟರ್ ಆಗಿದ್ದೋನು ಇವಾಗ ನಿರ್ದೇಶಕನ ಪಾತ್ರ ಮಾಡಬೇಕಲ್ಲ, ಅಟ್ಲೀಸ್ಟ್ ಈ ಥರ ಆದರೂ ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಶೂಟಿಂಗ್ ಮಾಡ್ತಾ ನನಗೆ ಹೆಂಗೆ ಅಂದರೆ, ಒಂಥರ ಇಷ್ಟು ವರ್ಷಗಳು ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೇನು ನೋಡ್ಕೊಂಡು ಬಂದಿದ್ದೆ ಅಂದರೆ, ಹಿಂದೆ ಎಷ್ಟೆಷ್ಟು ಕಷ್ಟಪಡ್ತಾರೆ ರೈಟರ್ಸು, ಆರ್ಟಿಸ್ಟು, ಇವರಿರುವ ಟೆಕ್ನಿಷಿಯನ್ಸು, ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ, ಏನು ಮಾಡ್ತಾರೆ ಅನ್ನೋದು ನನಗೊಂಥರ ಫಸ್ಟ್ ಹ್ಯಾಂಡಲ್ಲಿ ನನಗೆ ನೋಡ್ದಂಗೆ ಆಯಿತು. ಯಾಕೆಂದರೆ ಆ ಸಿನಿಮಾ ಮಾಡ್ತೀವಲ್ಲ, ಸಿನಿಮಾ ಒಳಗೆ ಸಿನಿಮಾ ಮಾಡ್ತೀವಲ್ಲ, ಅದು ನನಗೊಂದು ಒಂಥರ ಒಂದು ಹೊಸ ಏನು ಹೇಳ್ತಾರೆ ದೃಷ್ಟಿನೇ ಒಂಥರ ನನಗೆ ಸೃಷ್ಟಿ ಮಾಡ್ತು. ಸೊ ಅದರಿಂದ ನನಗೊಂಥರ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ತುಂಬಾ ಇಷ್ಟಪಟ್ಟು, ಈಗ ತುಂಬ ಇಷ್ಟ ಆಗಿದೆ ಪಿಕ್ಚರು. ಜನ ಬನ್ನಿ ನೋಡಿ, ಪ್ರೋತ್ಸಾಹ ಕೊಡಿ. ಇನ್ನೂ ನಾವು ಇದೇ ಥರ ಬೇರೆ ಬೇರೆ ಥರ ಚಿತ್ರಗಳು ಮಾಡುವಂಥ ನಮಗೆ ಹುಮ್ಮಸ್ಸು ತುಂಬಿಸಿ ಎಲ್ಲರೂ. ಅಷ್ಟೇ ಹೇಳೋದು ನಾನು. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರದ ಹಿನ್ನೆಲೆ ಸಂಗೀತ ಮಾಡಿರುವಂತ ಸ್ವಾಮಿನಾಥನ್, ರೆಕ್ಟಾಂಗಲ್ ಸ್ಟುಡಿಯೋಸ್ ಯೋಗೇಶ್ ಸರ್ ಸ್ಟೇಜ್ ಮೇಲೆ ಬರುವಾಗ. ಅನಿರುದ್ಧ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಕಲಾವಿದರ ಕನಸು. ಸೊ ಈ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಕನಸಾಗಿದೆ. ನೆಕ್ಸ್ಟ್ ಮಂತ್ ಜುಲೈ 4th ನಿಮ್ಮ ಮುಂದೆ ಬರ್ತಾ ಇದೆ. ನಾವು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಹೊಸೊಬ್ರು ಅಂತ ಅಲ್ಲ, ಒಂದು ಕನ್ನಡ ಸಿನಿಮಾಗೋಸ್ಕರ ಮಾಡಿರೋ ಸಿನಿಮಾ ಇದು. ಸೊ ನಮ್ಮ ಕನ್ನಡ ಸಿನಿಮಾ ಉಳಿಸೋಣ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ಟ್ರೈಲರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ನೆಕ್ಸ್ಟ್ ಟಿ.ವಿಲಿ ಬರುತ್ತೆ, OTTಲಿ ಬರುತ್ತೆ, ಆವಾಗ ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ. ಬಿಕಾಸ್ ನೀವು ಎಷ್ಟು ಥಿಯೇಟರಿಗೆ ಬರ್ತೀರಾ ಅಷ್ಟು ನಾವು ಇನ್ನೂ ಜಾಸ್ತಿ ಸಿನಿಮಾ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ಗಿರೀಶ್ಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಕಾರ್ತಿಕ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಹರಿ. ನಮಸ್ಕಾರ. ಕಾರ್ತಿಕ್ ಹರಿ ನಮ್ಮ ಚಿತ್ರಕ್ಕೆ ಎಲ್ಲ ಥರ ಸಾಂಗ್ಸ್ಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೇತನ್ ಕಲರಿಸ್ಟ್, ಉಜ್ವಲ್ ಎಡಿಟರ್, ದಯವಿಟ್ಟು ಬಂದು. ಇದು ನಮ್ಮ ತಂಡ. ಫಸ್ಟ್ ಡೇ ಫಸ್ಟ್ ಶೋ
ತಂಡ. ಈ ತಂಡದಿಂದ ಆಗಿರೋ ಒಂದು ಫಸ್ಟ್ ಡೇ ಫಸ್ಟ್ ಶೋ ಚಲನಚಿತ್ರ ಕಂಪ್ಲೀಟ್ ಆಗಿದೆ. July 4th ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಒಂದೆರಡು ವಿಚಾರವನ್ನು ತಿಳಿಸ್ಬೇಕು. ಒಂದು, ನಾವು ಆ್ಯಕ್ಚುಲಿ ನನ್ನ ಹೆಸರು ಕಿರಣ್ ಅಂತ, ಉರ್ಮಿಳಾ ಕಿರಣ್ ಅವ್ರ ಪ್ರೊಡ್ಯೂಸರು. ಸೊ ಗಿರೀಶು ನಾನು ಸುಮಾರು 13 ವರ್ಷದಿಂದ ಪರಿಚಯರವರು. ಜೊತೆಲೇ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಇದಕ್ಕಿಂತ ಮುಂಚೆ ಒಂದು ಕತೆ ಹೇಳ ಅಂತ ಒಂದು ಫಿಲಮ್ ಮಾಡಿದ್ವಿ. ಆ ಒಂದು ಕತೆ ಹೇಳೋ ಫಿಲಮಿಂದ ನಾವು ಕೊಲಾಬರೇಟ್ ಆಗಿ ಇದು 2ನೇ ಫಿಲಮ್ ವಾನಿಕಾ ಮೂವೀಸಿಂದ ಮಾಡ್ತಾ ಇರೋದು. ಸೊ ಈ ಚಿತ್ರದ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂದ್ರೆ, ಈ ಚಿತ್ರರಂಗದ ಬಗ್ಗೆ ಅನ್ನೋ ಒಂದು ವಿಚಾರ ಇಡದಲ್ಲದೆ ಎಲ್ಲ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದ್ರೆ ಚಿತ್ರರಂಗ ಆಗೋ ಒಂದು ಇನ್ಸಿಡೆಂಟ್ನ ತಗೊಂಡು ಅದನ್ನ ಚಿತ್ರರಂಗದಲ್ಲಿ ಇದು ಮಾಡಿ ಒಂದು ಒಳ್ಳೆ ಅಭಿಮಾನಿಗಳಿಗೆ ಎಲ್ಲಾ ತರದ ಒಂದು ಹಬ್ಬ ಆಗ್ಲಿ ಅಂದ್ಬಿಟ್ಟು ಒಂದು ಫಿಲಮ್ ಮಾಡಿದ್ವಿ. ಸೊ ಈ ಟ್ರೈಲರ್ ನೋಡಿದ್ರಲ್ಲ, ಈ ಟ್ರೈಲರ್ ಇಂದ ಒಂದು ಇಬ್ರು ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಲೇಬೇಕಾದ ಈ ವೇದಿಕೆ ಮೇಲೆ. ಒಬ್ರು ಪ್ರಶಾಂತ್ ನೀಲ್ ಸರ್ ಇಲ್ಲ ಅಂದಿದ್ರೆ ನಮ್ಮ ಟ್ರೈಲರ್ ಈ ತರ ಔಟ್ಪುಟ್ ಬರ್ತಿಲ್ಲ ಅಂತ ನಾನಂತೂ ನಂಬ್ತೀನಿ. ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಫಸ್ಟ್ ಕಟ್ಟು ನಾನು ಗಿರೀಶ್ ತಗೊಂಡೋಗಿ ಅವ್ರ ಹತ್ರ ತೋರಿಸಿದಾಗ ಸುಮಾರು ಇನ್ಪುಟ್ ಕೊಟ್ರು. ಸೊ ಸುಮಾರು ಇನ್ಪುಟ್ ಕೊಟ್ಟ ಮೇಲೆ ಆಮೇಲೆ ಇನ್ನೊಂದು ತರ ಮಾಡ್ಕೊಂಡು ಇನ್ನೊಂದ್ಸಲಿ ಹೋದಾಗ ಅವರಿಗೆ ಒಂದೇ ಮಾತು ಕೇಳಿದ್ದು, ಎಲ್ಲಿ ಇದರಲ್ಲಿ ಒಂದು ಪ್ರೊಟಗನಿಸ್ಟ್ ಒಂದು ಪಾರ್ಟ್ ಇಲ್ವಲ್ಲ ಅಂತ ಕೇಳಿದ್ರು. ಸೊ ಅವಾಗ ಸಿನಿಮಾನೇ ಪ್ರೊಟಗನಿಸ್ಟ್ ಅಂತ ಅಂದಾಗ ಅದು ಅವ್ರಿಗೆ ಲೈಕ್ ಮಾಡಿ ಸೊ ಒಂದು ಕಟ್ ಆಗಲೇ ಕಳಿಸಿದೀವಿ. ಸೊ ಎಲ್ಲ ಇನ್ಪುಟ್ಸು ಟ್ರೈಲರಿಂದ ಪ್ರಶಾಂತ್ ನೀಲ್ ಸರ್ ಇಂದ ನಮ್ಗೆ ತುಂಬಾ ಯೂಸ್ ಆಗಿದೆ. ಅದೇ ಔಟ್ಪುಟ್ ನೀವು ನೋಡ್ತಾ ಇರೋದು. ಎರಡನೇದು ಪ್ರಕಾಶ್ ರಾಜ್ ಸರ್ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಫಸ್ಟ್ ಟೈಮು ನಮ್ಮ ಸ್ಟಾರ್ ಪಿ ಅವರು ಹರೀಶ್ ಅರಸು ಅವರಿಂದ ನಮಗೆ ಪ್ರಕಾಶ್ ರಾಜರ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಅವರು ಫಸ್ಟ್ ಟೈಮು ಟ್ರೈಲರ್ ನೋಡಿದ ತಕ್ಷಣ ಕನ್ನಡ ಫಿಲಂ ಇಂಡಸ್ಟ್ರಿ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಂಡಿದ ತಕ್ಷಣ ಯಾವುದೇ ಇದಿಲ್ದೇ ದಯವಿಟ್ಟು ಟೀಮ್ ಕರೆಸಿ ನಾನು ಇದು ಸಹಾಯ ಮಾಡ್ತೀನಿ ಅಂದ್ರೆ ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ವಾಯ್ಸ್ ಕೊಟ್ಟು ನಮಗೆ ಈ ತರ ಒಂದು ಟ್ರೈಲರ್ ಔಟ್ಪುಟ್ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ಸೊ ಈ ಚಿತ್ರತಂಡ ಎಲ್ಲರೂ ನಾವು ಕಷ್ಟಪಟ್ಟಿದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಕಷ್ಟಪಟ್ಟಿದ್ದಕ್ಕಿಂತ ಈ ಕಷ್ಟನ ಯಾವ ತರ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. July 4th ಎಲ್ಲ ಕಡೆನೂ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ಕನ್ನಡ ಸಿನಿಮಾನ ಇನ್ನೂ ಬೆಳೆಸಿ ಅಂತೀನಿ, ಉಳಿಸಿ ಅಂತ ಹೇಳಕ್ ಹೋಗಲ್ಲ, ಬೆಳೆಸಿ ಅಂತ ಹೇಳ್ತೀನಿ. ಎಲ್ಲ ಯಾವ ಸ್ಟೇಜಲ್ಲಿ ಇರಲಿ ದಯವಿಟ್ಟು ಬೆಳೆಸಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಸಮಯದ ಅಭಾವ ಇರೋದ್ರಿಂದ ಆದಷ್ಟು ಬೇಗ ನಮ್ಮ ಪರಿಚಯಗಳನ್ನ ಮುಗಿಸ್ಕೋತೀವಿ. ದಯವಿಟ್ಟು ಸಹಕರಿಸಿ. ಎಡಿಟರ್ ಉಜ್ವಲ್ ಅವರೊಂದು 2 ಮಾತು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಳ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಮುಖ್ಯ ಅಂತ. ನಮ್ಮೆಲ್ಲರ ಜೀವನದಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಮುಖ್ಯ. ಯಾಕಂದರೆ ಆ ದಿನಕ್ಕೋಸ್ಕರ ಕಾಯ್ತಿರ್ತೀವಿ. ಸಿನಿಮಾ ಇಸ್ ಎಮೋಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. July 4ನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಫಸ್ಟ್ ಡೇ ಫಸ್ಟ್ ಶೋನ ನಾವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಕಾಯ್ತಿರ್ತೀವಿ. ಎಲ್ಲರೂ ಬನ್ನಿ, ಹರಿಸಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈ ಚಿತ್ರದ ಡಿಎಡ್ ಮಾಡಿರೋದು ಚೇತನ್ ಅಂತ, ನಮ್ಮ ಫಿಲ್ಮಿ ಮಾಂಗ್ಸ್ ಅನ್ನೋ ಸ್ಟುಡಿಯೋ ಇಂದ ಮಾಡಿರೋದು. ಸ್ವಾಮಿನಾಥನ್ ಅಂತ ಈ ಸಿನಿಮಾದ BGM ಮಾಡಿದ್ದಾರೆ. ಸ್ವಾಮಿ ಅವರ ಮಾತಾಡ. ಎಲ್ಲ ಗಣ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಚಿತ್ರ ಬರೀ ಚಿತ್ರದವರಿಗೆ ಮಾತ್ರ ಅಲ್ಲ, ಜನರಿಗೆ ಮನವರಿಕೆ ಆಗೋ ಥರ ಮಾಡಿದ್ದೀವಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಖುಷಿಯಿಂದ ಮಾಡಿದಂಥ ಚಿತ್ರ. ಸೊ ಎಲ್ಲರೂ July 4th ಥಿಯೇಟರ್ಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ. ಥ್ಯಾಂಕ್ ಯು. ಆಗ್ಲೇ ಅನಿರು ಹೇಳಿದಂಗೆ ಒಂದು ಸಿನಿಮಾ ಆಗುವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಷ್ಟು ಮುಖ್ಯ ಆಗ್ತಾರೆ ಅಂತ ಹೇಳ್ಬೇಕಾಗಿಲ್ಲ. ಎಕ್ಸ್ಟ್ರಾ ನಾಗರಾಜ್ ಅಂತ ನಮ್ಮ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆದಿ ಅಂತ ಈ ಸಿನಿಮಾದಲ್ಲಿ ಪಾತ್ರನೂ ಮಾಡಿದ್ದಾರೆ.
ಜೊತೆಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಎಲ್ಲಾ ತರ ಕೆಲಸಗಳು ಮಾಡಿದ್ದಾರೆ. ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ನಾವು ಮುಂಚೆ ಮಾರಿಯಮ್ಮ ಅಂತ ಒಂದು ಸಾಂಗ್ ಬಿಟ್ಟಿದ್ವಿ ಈಗ ಒಂದು 15 ದಿನದಿಂದ. ಹಾಡುಗಳನ್ನ ಕಂಪೋಸ್ ಮಾಡಿರೋದು ಹರಿ ಮತ್ತೆ ಕಾರ್ತಿಕ್ ಅಂತ. ಈ ಮುಂಚೆ ನಮ್ದೇ ಸಿನಿಮಾ ಶಾಲಿವಾನಶಕೆ ಅನ್ನೋ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. Thanks bro, thanks for the opportunity. So I would like to thank Girish and Kiran sir also. Such a wonderful film. So it came out very well. So please do watch first day first show. ಮಲ್ಲಿಕಾರ್ಜುನ್ ಅಂತ ಈ ಸಿನಿಮಾದ ಆರ್ಟ್ ಡೈರೆಕ್ಷನ್ ಅಂತ ಹೇಳಕ್ ಬರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನಾವೇ ಎಕ್ಸಾಂಪಲ್ ಈ ತರ ಒಂದು ಚಿಕ್ಕ ತಂಡ ಕಟ್ಕೊಂಡು ಮಾಡ್ತಾ ಇರುವಾಗ ಈ ಹುಡುಗನೇ ಈ ಇಡೀ ಸಿನಿಮಾದು ಆರ್ಟ್ ರಿಲೇಟೆಡ್ ವರ್ಕ್ಗಳನ್ನೆಲ್ಲ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟು ಪೇಷನ್ಸ್ ಆಗಿ ಕೂತು ಸಪೋರ್ಟ್ ಮಾಡಿದಕ್ಕೆ. ಹರೀಶ್ ಅವ್ರು ಥ್ಯಾಂಕ್ ಯು ಸೋ ಮಚ್. ನವೀನ್, ಅಭಿ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೆಲ್ಲ ಆದ್ಮೇಲೆ ನನ್ ಪರಿಚಯ ಚಿಕ್ಕದಾಗಿ ಮಾಡ್ಕೋತೀನಿ. ನನ್ನ ಹೆಸರು ಗಿರೀಶ್ ಅಂತ. ಒಂದ್ ಕತೆ ಹೇಳ ಅಂತ ಒಂದು ಸಿನಿಮಾ ಮಾಡಿದ್ದೆ 2019 ಅಲ್ಲಿ. ಅದಾದ ನಂತರ ವಾವ್ ಅಂತ ಮಾಡಿದೆ. ಲಾಸ್ಟ್ ಇಯರ್ ಶಾಲಿವಾನಶಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು ಫಸ್ಟ್ ಡೇ ಫಸ್ಟ್ ಶೋ. 4 ಬೇರೆ ತರ ಅಭಿರುಚಿಗಳು ಸಿನಿಮಾಗಳು. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ಸಿನಿಮಾ ಮಾಡೋ ಟೈಮಲ್ಲೂ ಒಂದು ಅನ್ಸುತ್ತೆ ಓಕೆ ಇದು ಲಾಸ್ಟ್ ಅಟೆಂಪ್ಟ್. ಯಾಕೆಂದ್ರೆ ಇದೆ ಎಕ್ಸಾಂಪಲ್ IAS ಎಕ್ಸಾಮ್ಸ್ ಬರ್ದಾಗ ಅಟ್ಲೀಸ್ಟ್ ಒಂದಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದ್ ವರ್ಷದಲ್ಲಿ ರಿಲೀಸ್ ಆಗೋ ಸಿನಿಮಾಗಳು 200 ರಿಲೀಸ್ ಆಗ್ಲಿ 300 ರಿಲೀಸ್ ಆಗ್ಲಿ ಈ ಒಬ್ರು ಇಬ್ರಿಗೆ ಮಾತ್ರನೇ ಆ ಒಂದು ಸಿನಿಮಾ ಹಿಟ್ ಆಯ್ತು ಅನ್ನುವಂತ ಒಂದು ವಿಷಯ ಬರೋದು. ಸೊ ಆ ತರದ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತೂ ಒಂದ್ ಕಥೆ ಅಲ್ಲ, ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋ ತರ ಒಂದ್ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ. ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ಅಭಿಮಾನಿಗಳು ಬಂದಿದ್ರು. ಸೊ ಅವ್ರು ಶುರು ಮಾಡಿದಂತ ಪರಂಪರೆ ಏನಿತ್ತು, ಮುಂದಿನ ದಿನಗಳಲ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಅನ್ನೋದು ಒಂದ್ ಸಿನಿಮಾ ಮೇಲೆ ಜನಕ್ಕೆ ಇರ್ಬೇಕಾಗಿರೋ ಪ್ರೀತಿ ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗ್ಲಿ, ಒಂದ್ ಪಾಸಿಟಿವ್ ವೈಬ್ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋದು ಅಂತ ಒಂದ್ ಸಿನಿಮಾ ಇದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಒಂದೇ ನಿಮಿಷ, ನಮ್ಮೆಲ್ಲರ ಬಗ್ಗೆ ಗಿರೀಶ್ ಗೌಡ್ರು ಮಾತಾಡಿದ್ರು, ಬಟ್ ಗಿರೀಶ್ ಗೌಡ್ರ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ. ಈಸ್ ಅ ಯಂಗ್ ಮತ್ತು ಎನರ್ಜೆಟಿಕ್ ಇರುವಂಥ ಒಬ್ಬ ಮುಂದೆ ಅತ್ಯುತ್ತಮ ಭವಿಷ್ಯ ಇರುವಂಥ ನಿರ್ದೇಶಕರು ಖಂಡಿತ ಹೇಳ್ತೀನಿ. ಯಾಕಂದರೆ ಯಾವಾಗಲೂ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ನಮ್ಮ ಕತೆ ಹೇಳುವಾಗಲೂ ಅಷ್ಟೇ ಈ ಥರದ್ದು ಹೆಂಗೆ ಹೊಳಿತು ಅಂತ. ನಾವು ಅವ್ರಿಗೊಂದು ಕತೆ ಹೇಳ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಆಗಲೇ ನಂಗೆ ತುಂಬ ಭರವಸೆ ಹುಟ್ಟಿಸ್ತು, ಏನು ಭಾಳ ಚೆನ್ನಾಗಿ ಮಾಡ್ಯಾರ, ಒಂದು ಸಣ್ಣ ಎಳೆನೇ ಇಟ್ಕೊಂಡು ಇಂಥ ವಿಭಿನ್ನವಾಗಿದೆ ಈ ಕತೆ ಅಂತ ಅಂದ್ಕೊಂಡು. ನಿಜವಾಗ್ಲೂ ನಮ್ಮೆಲ್ಲರ ಉತ್ಸಾಹ ಇವರಿಂದ ನಮಗೆ ಅಲ್ಲಿ ಆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಇನ್ಪುಟ್ಸ್ ಎಲ್ಲ ಕೊಡ್ತಾಯಿದ್ರು ನಮಗೆ. ಭಾಳ ಖುಷಿಯಿಂದ ಮಾಡ್ತಾಯಿದ್ರು. ಅವ್ರದ್ದು ಈ ಸಿನಿಮಾ ನಿಜವಾಗ್ಲೂ ಎಲ್ಲರೂ ಬಂದು ನೋಡಬೇಕು. ಆ ಒಂದು ಈ ಸಿನಿಮಾ ಅಂದರೆ ಏನೆಲ್ಲ ಹೇಳುತ್ತೆ ಇದು, ನಾನು ಹೇಳಿದ್ನಲ್ಲ, ಭಾಷೆ ಮೊದಲುಗೊಂಡು ಅಭಿಮಾನಿಗಳು ನಮ್ಮ ಚಿತ್ರರಂಗನ ಬೆಳೆಸಬೇಕು ಅನ್ನೋದನ್ನು ಮೊದಲುಗೊಂಡು ಒಂದು ಕಲ್ಚರ್ ಅನ್ನೋದು, ನಮ್ಮ ಕನ್ನಡ ಅನ್ನೋದು ಇರಬೇಕು ಅನ್ನೋ ಒಂದು ಎಲ್ಲವೂ ಮೇಳೈಸಿದೆ ಆ ಸಿನಿಮಾದಲ್ಲಿ. ದಯವಿಟ್ಟು ನಮ್ಮ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಬೇಕು. ಮತ್ತು ನಮ್ಮ ನಿರ್ದೇಶಕರಿಗೆ ಒಂದು ಯಶಸ್ಸು ಸಿಗಬೇಕು, ನಮ್ಮ ನಿರ್ಮಾಪಕರಿಗೆ ಆ ಯಶಸ್ಸು ಸಿಗಬೇಕು. ಇದು ಮತ್ತೆ ಇಂಥ ಒಳ್ಳೊಳ್ಳೆ ಕಥೆಗಳನ್ನು ಇಟ್ಟುಕೊಂಡು ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.